ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಲಂಕೆಗೆ ಎಳೆದೊಯ್ತಾನೆ. ಆಮೇಲೆ ಸೀತಾದೇವಿ ಅಲ್ಲಿ ಯಾವ ಆಹಾರವನ್ನು ಸ್ವೀಕರಿಸಿದರು, ಅವರು ಅಲ್ಲಿ ಹೇಗೆ ಜೀವಿಸಿದರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ನಮಗೆ ರಾಮಾಯಣದ ಅರಣ್ಯಕಾಂಡದ ಪ್ರಕ್ಷಿಪ್ತ ಸರ್ಗದಲ್ಲಿ ಉತ್ತರ ಸಿಗುತ್ತೆ. ಪ್ರವೇಶಿತಾಯಾಂ ಸೀತಾಯಾಂ ಲಂಕಾಂ ಪ್ರತಿಪಿತಾಮಹಃ ತದಾ ಪ್ರೋವಾಚ ದೇವೇಂದ್ರಂ ಪರಿತುಷ್ಟಂ ಶತಕ್ರತುಂ. ಅಂದರೆ ಈ 100 ಯಾಗಗಳನ್ನು ಮಾಡಿದಂತಹ ದೇವೇಂದ್ರ ಏನಿದ್ದಾನೆ, ಅವನಿಗೆ ಈ ಸೀತಾಪಹರಣದ ವಿಚಾರ ತಿಳಿತಿದ್ದ ಹಾಗೆ ಬಹಳ ಸಂತೋಷ ಆಯ್ತಂತೆ. ಯಾಕೆ ಅಂತಂದರೆ ಈ ರಾವಣನ ಸಂಹಾರ ಇನ್ನಾಗತ್ತೆ, ರಾಮ ರಾವಣನ ವಧೆ ಮಾಡ್ತಾನೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಈ ರೀತಿ ಸಂತೋಷ ಪಡ್ತಿದ್ದಂತಹ ದೇವೇಂದ್ರನಿಗೆ ಬ್ರಹ್ಮ ಬಂದು ಹೇಳ್ತಾನೆ, ದೇವೇಂದ್ರ, ಈ ಕಾರ್ಯ ಏನಾಗಿದೆ, ಇದರಿಂದ ಏನಪ್ಪ ಅಂದರೆ ಇದು ಲೋಕಹಿತಕ್ಕಾಗಿದೆ, ರಾಕ್ಷಸರ ನಾಶಕ್ಕಾಗಿ ಆಗಿದೆ. ಈ ದುರಾತ್ಮನಾದ ರಾವಣ ಲಂಕೆನ ಸೀತಾದೇವಿನ ಒಯ್ದಿದ್ದಾನೆ. ಆದ್ದರಿಂದ ಮಹಾಪತಿವ್ರತೆ ಆದವಳು ಸೀತೆ, ಅಂಥವಳು ಏನಪ್ಪ ಅಂದರೆ ಸುಖದಿಂದ ಬೆಳೆದಿರೋವಳು. ಈಗ ಏನಾಗಿದೆ, ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ. ತನ್ನ ಪತಿನ ಕಾಣಬೇಕು ಅನ್ನುವಂಥ ಆಸೆ ಇದ್ದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಅವಳ ಸುತ್ತಲೂ ಈ ಘೋರ ರೂಪಿಣಿಯರಾದಂಥ ರಾಕ್ಷಸಿಯರನ್ನು ನೋಡ್ತಾ ನೋಡ್ತಾ ಅವಳು ಹೆಚ್ಚು ಹೆಚ್ಚು ಶೋಕ ಪಡ್ತಾ ಇದ್ದಾಳೆ. ಅದು ಲಂಕಾಪಟ್ಟಣ ಬೇರೆ ತುಂಬ ದೂರದಲ್ಲಿದೆ. ಅದೆಲ್ಲಿದೆ, ನದಿಗಳ ಒಂದು ಪತಿಯಾದ ಸಮುದ್ರ ರಾಜನ ತೀರ ಪ್ರದೇಶದಲ್ಲಿದೆ. ಮತ್ತು ಈ ಸೀತಾದೇವಿ ಅಲ್ಲಿದ್ದಾಳೆ ಅನ್ನೋ ವಿಚಾರ ರಾಮನಿಗೆ ಹೇಗೆ ತಾನೇ ತಿಳಿಯುತ್ತೆ, ಅದನ್ನು ರಾಮನಿಗೆ ತಿಳಿಸೋರು ಯಾರು? ಈ ರೀತಿ ಯೋಚಿಸಿ ಅವಳು ಒದಗಿರುವಂತಹ ದುಃಖವನ್ನು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತಾಳೆ. ಮತ್ತು ಅವಳು ಯಾರ ಕಣ್ಣಿಗೂ ಬೀಳಲ್ಲ. ಆದ್ದರಿಂದ ಅವಳಿಗೆ ಜೀವಿಸುವ ಇಚ್ಛೆ ಹೊರಟು ಹೋಗುತ್ತೆ. ಮತ್ತು ಎಲ್ಲಿ ಅವಳ ಪ್ರಾಣ ಹೊರಟು ಹೋಗುತ್ತೋ ಅನ್ನುವಂಥ ಸಂಶಯ ನನಗಿದೆ. ಆದ್ದರಿಂದ ನೀನು ಹೋಗಿ ಸೀತಾಮಾತೆಯನ್ನು ಸಂದರ್ಶನ ಮಾಡು, ಲಂಕಾಪಟ್ಟಣವನ್ನು ಪ್ರವೇಶಿಸು, ಅಲ್ಲಿ ಅಶೋಕವನದಲ್ಲಿ ಅವಳು ಇದ್ದಾಳೆ, ಅವಳಿಗೆ ನೀನು ಒಳ್ಳೆಯ ಆಹಾರವನ್ನು ದಯಪಾಲಿಸು ಅಂತ ಹೇಳಿಬಿಟ್ಟು ಬ್ರಹ್ಮ ಆಜ್ಞೆ ಮಾಡ್ತಾನೆ. ಈ ರೀತಿ ಬ್ರಹ್ಮನಿಂದ ಆಜ್ಞಾಪ್ತನಾದಂತಹ ದೇವೇಂದ್ರ ಏನು ಮಾಡ್ತಾನೆ ಅಂದರೆ ತನ್ನ ಜೊತೆಗೆ ನಿದ್ರಾದೇವಿನ ಕರ್ಕೊಂಡು ರಾವಣ ಪಾಲಿಸ್ತಿರುವಂತಹ ಲಂಕಾಪಟ್ಟಣಕ್ಕೆ ಹೋಗ್ತಾನೆ. ಯಾದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂಥೇಳಿ ದೇವಿ ಭಾಗವತದಲ್ಲಿ ನಾವು ಓದ್ತೀವಿ. ಅಂದರೆ ನಾವು ನಿದ್ರೆ ಮಾಡಬೇಕು ಅಂತಾದರೆ ನಮಗೆ ನಿದ್ರಾದೇವಿಯ ಅನುಗ್ರಹ ಇರಬೇಕು. ಅಂತಹ ನಿದ್ರಾದೇವಿಯನ್ನು ಕರ್ಕೊಂಡು ಅವನು ಲಂಕೆನ ಪ್ರವೇಶ ಮಾಡ್ತಾನೆ. ಮಾಡಿಬಿಟ್ಟು ಅಲ್ಲಿ ಇರುವಂತಹ ಅಂದರೆ ಸೀತಾದೇವಿಯ ಸುತ್ತ ಇರುವಂತಹ ರಾಕ್ಷಸಿಯರನ್ನು ವಿಮೋಹಗೊಳಿಸು ಅಂತ ಹೇಳಿ ನಿದ್ರಾದೇವಿಗೆ ಹೇಳ್ತಾನೆ. ಅದರಂತೆ ಅವಳೇನು ಮಾಡ್ತಾಳೆ ಅಂದರೆ ಅಲ್ಲಿ ಕಾವಲಿರುವಂತಹ ರಾಕ್ಷಸಿಯರನ್ನು ನಿದ್ರೆಗೆ ಒಳಪಡಿಸ್ತಾಳೆ, ಅಂದರೆ ಪ್ರಹಾರ ಮಾಡ್ತಾಳೆ. ಇದು ಒಂದು ದೇವ ಕಾರ್ಯ, ಆದ್ದರಿಂದ ಅವಳು ಇಂದ್ರನಿಗೆ ಸಹಾಯ ಮಾಡ್ತಾಳೆ. ನಂತರ ಅಲ್ಲಿ ಮಧ್ಯದಲ್ಲಿದ್ದಂತಹ ಸೀತಾದೇವಿನ ಇಂದ್ರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹೋಗಿ ಸಂದರ್ಶನ ಮಾಡಿ ಕೈ ಮುಗಿದು ಹೇಳ್ತಾನೆ, ಶುಭಪ್ರದೆ, ನಿನಗೆ ಮಂಗಳವಾಗಲಿ. ನಾನು ದೇವರಾಜನಾದಂತಹ ಇಂದ್ರ, ನಿನ್ನನ್ನು ನೋಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಮಹಾತ್ಮನಾದ ರಾಮನ ಕಾರ್ಯಸಿದ್ಧಿಗಾಗಿ ನಾನು ಸಹಾಯ ಮಾಡ್ತೀನಿ. ನೀನು ಇನ್ನು ಖಂಡಿತವಾಗಿಯೂ ಚಿಂತೆ ಮಾಡಬೇಡ. ನನ್ನ ಅನುಗ್ರಹದಿಂದಲೇ ರಾಮ ಸಮುದ್ರನ ದಾಟಿ ಇಲ್ಲಿಗೆ ಬರ್ತಾನೆ. ಈ ನಿನ್ನ ಸುತ್ತಲೂ ಇರುವ ರಾಕ್ಷಸಿಯರೇನಿದ್ದಾರೆ ಅವರೆಲ್ಲ ನಿದ್ರಾಪರವಶರಾಗಿದ್ದಾರೆ. ಯಾಕೆ ಅಂತಂದರೆ ನಾನು ನಿದ್ರಾದೇವಿಯ ಸಹಾಯವನ್ನು ಪಡ್ಕೊಂಡಿದ್ದೀನಿ, ಆಕೆ ಕೂಡ ನನ್ನ ಜೊತೆ ಬಂದಿದ್ದಾಳೆ ಅಂತ ಹೇಳ್ತಾನೆ. ಆಮೇಲೆ ನಿನಗೆ ಸಹಾಯ ಮಾಡುವ ಆಶಯದಿಂದಲೇ ನಾನು ಈ ಮಂತ್ರಪೂತವಾದ ಅನ್ನ ಅಂದರೆ ಪಾಯಸನ ತಗೊಂಡು ಬಂದಿದ್ದೀನಿ. ನಾನು ಕೊಡಲಿರುವಂತಹ ಈ ಪಾಯಸನ ನೀನು ಭಕ್ಷಿಸಿದ್ದೇ ಆದರೆ ನಿನಗೆ 10,000 ವರ್ಷಗಳ ಕಾಲ ಹಸಿವಾಗಲಿ ಬಾಯಾರಿಕೆಯಾಗಲಿ ಉಂಟಾಗುವುದಿಲ್ಲ. ಆದ್ದರಿಂದ ನೀನು ಇದನ್ನು ಸ್ವೀಕರಿಸು ಅಂತ ಹೇಳ್ತಾನೆ.
ದೇವೇಂದ್ರ ಏನೋ ಹೀಗೆ ಹೇಳ್ತಾನೆ, ಆದರೆ ಸೀತಾದೇವಿಗೆ ಇವನೇ ದೇವೇಂದ್ರ ಹೌದೋ ಅಲ್ವೋ ಅನ್ನುವಂಥ ಅನುಮಾನ ಬರುತ್ತೆ. ಈ ಸಂಶಯ ಅವಳು ಪರಿಹಾರ ಮಾಡಿಕೊಳ್ಬೇಕು. ಯಾಕೆಂದರೆ ಯಾರೋ ರಾಕ್ಷಸ ಈ ವೇಷದಲ್ಲಿ ಬಂದಿದ್ದಾನೇನೋ ಅನ್ನುವಂಥ ಸಂಶಯ ಸಹಜ. ದೇವೇಂದ್ರನನ್ನೇ ಸೀತಾದೇವಿ ಪ್ರಶ್ನೆ ಮಾಡ್ತಾಳೆ, ನೀನು ಶಚೀಪತಿಯಾದಂಥ ದೇವೇಂದ್ರ ಅನ್ನೋದನ್ನು ನಾನು ಹೇಗೆ ತಿಳಿಲಿ? ನಾನು ರಾಮ ಲಕ್ಷ್ಮಣರೊಡನೆ ಇದ್ದಾಗ ನಾನು ದೇವತೆಗಳ ಲಕ್ಷಣಗಳೇನು ಅಂತ ತಿಳ್ಕೊಂಡಿದ್ದೀನಿ. ನೀನು ದೇವತೆಗಳ ಒಡೆಯ ಇಂದ್ರನೇ ಆಗಿದ್ದರೆ ನನಗೆ ನಿನ್ನ ದೇವ ಲಕ್ಷಣಗಳನ್ನು ವ್ಯಕ್ತಪಡಿಸು. ಅದರಿಂದ ನನ್ನ ಸಂಶಯನ ಪರಿಹಾರ ಮಾಡು, ಅದು ನನ್ನ ಕರ್ತವ್ಯ. ಆಮೇಲೆ ನಾನು ಈ ಪಾಯಸನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಸೀತಾದೇವಿ ಹೀಗೆ ಹೇಳಿದಾಗ ಇಂದ್ರ ತನ್ನಲ್ಲಿದ್ದಂತಹ ದೈವತ್ವದ ಗುಣಗಳನ್ನು ವ್ಯಕ್ತಪಡಿಸ್ತಾನೆ. ಯಾವುದಪ್ಪ ಅಂತಂದರೆ, ಅವನು ಕಾಲುಗಳು ಭೂಮಿನ ಸ್ಪರ್ಶ ಮಾಡಲ್ಲ, ಭೂಮಿಯಿಂದ ಎತ್ತರದಲ್ಲಿರುತ್ತೆ ಅವನ ಕಾಲುಗಳು, ರೆಪ್ಪೆಗಳು ಮುಚ್ಚಲ್ಲ, ಮತ್ತು ಆತನ ಹುಟ್ಟಿದ್ದಂತಹ ಪೀತಾಂಬರ ಧೂಳಿನಿಂದ ಆವೃತ ಆಗಿರಲ್ಲ, ಮತ್ತು ಆತ ಅಲಂಕರಿಸಿಕೊಂಡಿದ್ದಂತಹ ಪುಷ್ಪಮಾಲೆ ಕೂಡ ಬಾಡಿರಲ್ಲ. ಇದೆಲ್ಲ ದೇವಲಕ್ಷಣಗಳು. ಇದೆಲ್ಲ ನೋಡಿದ ಮೇಲೆ ಸೀತೆಗೆ ಸಂಶಯ ನಿವಾರಣೆ ಆಗುತ್ತೆ. ಅವಳು ಮನಸ್ಸಿನಲ್ಲೇ ಸ್ಥಿರಪಡಿಸ್ಕೋತಾಳೆ, ಈತನೇ ದೇವೇಂದ್ರ ಅಂತ. ಆದ್ದರಿಂದ ಅವಳಿಗೆ ಬಹಳ ಹರ್ಷ ಆಗುತ್ತೆ. ಮತ್ತು ಆಗ ಅವಳು ಕಣ್ಣೀರು ಸುರಿಸ್ತಾ ಇಂದ್ರನಿಗೆ ಹೇಳ್ತಾಳೆ, ದೇವೇಂದ್ರ ತಮ್ಮನೊಡನೆ ಅಂದರೆ ತಮ್ಮ ಲಕ್ಷ್ಮಣನೊಡನೆ ಶ್ರೀರಾಮ ಸೌಖ್ಯದಿಂದಿದ್ದಾನೆ ಅನ್ನುವ ವಾರ್ತೆ ನನಗೆ ದೈವಯೋಗದಿಂದ ನಿನ್ನಿಂದ ನನಗೆ ತಿಳಿದಂಗಾಯಿತು. ನನಗೆ ನನ್ನ ಮಾವನಾದ ದಶರಥ ಮತ್ತು ನನ್ನ ತಂದೆಯಾದ ಜನಕ ಹೇಗೆ ಪೂಜ್ಯರೋ ಹೇಗೆ ಮಾನ್ಯರೋ ಹಾಗೆ ನೀನು ಕೂಡ ನನಗೆ ಪೂಜ್ಯ, ನನ್ನ ತಂದೆಯ ಸ್ಥಾನದಲ್ಲಿರುವ ನೀನು. ಆದ್ದರಿಂದ ನೀನು ಕೊಡುವಂತಹ ಈ ಪಾಯಸ ಏನಿದೆ ಅದು ರಘುವಂಶದ ಒಂದು ಯಶೋವರ್ಧಕವಾದಂತಹ ಹವಿಸ್ಸಿದು, ಇದನ್ನು ನಾನು ಭಕ್ಷಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಪಾಯಸನ ಸ್ವೀಕರಿಸ್ತಾಳೆ. ಮತ್ತು ಸ್ವೀಕರಿಸುವ ಮುಂಚೆ ಆಕೆ ರಾಮ ಮತ್ತು ಲಕ್ಷ್ಮಣನನ್ನು ನೆನೆದು ಅವರಿಗೂ ಅದನ್ನು ಮಾನಸಿಕವಾಗಿ ಸಮರ್ಪಣೆ ಮಾಡಿ ಅನಂತರ ತಾನು ಕೂಡ ಅದನ್ನು ಸ್ವೀಕಾರ ಮಾಡ್ತಾಳೆ. ಹೇಳ್ತಾಳೆ, ಯದಿ ಜೀವತಿ ಮೇ ಭರ್ತ ಸಹ ಭ್ರಾತ್ರ ಮಹಾಬಲಃ ಇದಮಸ್ತು ತಯೋರ್ಭಕ್ಷ್ಯ ತದಶ್ನಾತ್ ಪಾಯಸಂ ಸ್ವಯಂ. ಅಂದರೆ ಮಹಾಬಲನಾದ ನನ್ನ ಪತಿ ಮತ್ತು ಅವನ ಅನುಜನಾದಂತಹ ಲಕ್ಷ್ಮಣನೊಡನೆ ಜೀವಿಸಿರುವುದಾದರೆ ಈ ಪಾಯಸವು ಅವರಿಬ್ಬರಿಗೂ ಅರ್ಪಿತವಾಗಲಿ ಅಂತ ಹೇಳಿ ಕುಡಿದ್ಲು ಅಂತ. ಈ ರೀತಿಯಾಗಿ ಆತ ಕೊಟ್ಟ ಪಾಯಸವನ್ನು ಸ್ವೀಕರಿಸಿದ ಮೇಲೆ ಅವಳಿಗೆ ಹಸಿವು ಬಾಯಾರಿಕೆಗಳು ನಿವಾರಣೆ ಆಗೋಗುತ್ತೆ. ಅವಳ ದುಃಖ ಕೂಡ ಕಡಿಮೆ ಆಗುತ್ತೆ. ಮತ್ತು ಇಂದ್ರನಿಂದ ಈ ರಾಮ ಲಕ್ಷ್ಮಣರ ವೃತ್ತಾಂತ ತಿಳಿದು ಅವಳು ಬಹಳ ಸಂತೋಷ ಪಡ್ತಾಳೆ. ಇಂದ್ರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆಕೆಯ ಅನುಮತಿನ ಪಡೆದು ತಾನು ತನ್ನ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಆದ್ದರಿಂದ ಎಲ್ಲಿಯವರೆಗೂ ರಾವಣರ ಯುದ್ಧ ಆಗಿ ರಾಮ ಸೀತೆಯನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಹೋಗುವವರೆಗೂ ಸೀತಾದೇವಿಗೆ ಯಾವುದೇ ಹಸಿವು ಮತ್ತು ಬಾಯಾರಿಕೆಗಳು ಆಗಿರುವುದಿಲ್ಲ.